ಜಗತ್ತನ್ನು ಮನುಷ್ಯನೇ ಉದ್ಧಾರ ಮಾಡಬೇಕೆಂದು ದೇವರು ಒಂದು ಪುಟ್ಟ ಜನಾಂಗವನ್ನು ಆರಿಸಿಕೊಂಡರು. ಈ ಜನಾಂಗಕ್ಕೆ ಪ್ರೀತಿ ತುಂಬಿದರು, ತನ್ನ ಜನರೆಂದು ಹರಸಿದರು. ಆದರೀ ಜನಾಂಗ ಪ್ರೀತಿ ಮರೆತು ಸ್ವಾರ್ಥಿಗಳಾಗಿ ಮೆರೆದರು. ದೇವರಿಂದ ದೂರಾದರು, ಸಿಡಿದೆದ್ದು ದಂಗೆ ಎದ್ದರು. ದೇವರಿಂದ ದೂರ ಹೋದರು, ಬಲು ದೂರ ದೂರ ಹೋದರು. ನನ್ನ ಒಡಲ ಜೀವವನು ದೂರ ಮಾಡುವನೆ ದೇವನು. ಅನುಕಂಪವ ಉಸಿರಾಗಿಸಿ ನೀಡಿದ ಜೀವಕ್ಕೆ ಹೊಸ ರೂಪ. ತನ್ನ ಜನರ ಪ್ರೀತಿಗೆ ತನ್ನ ಪ್ರಿಯ ಕಂದನನು, ಜಗದಾತ್ಮನ ಜಗಜ್ಯೋತಿಯ ಭುವಿಗೆ ಇಂದು ಕಳಿಸಿದನು, ಭುವಿಗೆ ಇಂದು ಕಳಿಸಿದನು. ಈ ಜಗಜ್ಯೋತಿಯನ್ನು ಕಾಲಾನುಕಾಲಕ್ಕೆ ಭುವಿಗೆಲ್ಲ ಸಾರುತ್ತಾ ಬಂದರು ಪಂಡಿತರು, ಪ್ರವಾದಿಗಳು, ಪರಮ ಜ್ಞಾನಿಗಳು. ಧರೆಯಲಿ ಭುವಿಯಲಿ ಜನನವಾಯಿತು, ಕ್ರಿಸ್ತ ಜನನವಾಯಿತು. ಜನನದ ಮುನ್ಸೂಚನೆಯಾಗಿ ಆಕಾಶದಲ್ಲಿ ನಕ್ಷತ್ರವೊಂದು ಕಾಣಿಸಿತು. ಇಲ್ಲಿನ ಜನರಿಗೆಲ್ಲ, ದೂರ ದೇಶದ ಜ್ಞಾನಿಗಳಿಗೆ. ಜ್ಞಾನಿಗಳು ಚುಕ್ಕಿಯ ನೋಡಿದರು, ನಕ್ಷತ್ರದ ಬೆನ್ನಲ್ಲೇ ನಡೆದರು, ಜ್ಯೋತಿಯ ಹುಡುಕುತ್ತ ಬಂದರು, ಆ ಮಹಾಜ್ಯೋತಿಯ ಹುಡುಕುತ್ತ ಬಂದರು. ಹುಡುಕುತ್ತಾ ಬಂದ ಮೂರು ರಾಯರು ಕೊನೆಗೆ ತಲುಪಿದ್ದು ಕಟುಕ ಅರಸನ ಅರಮನೆಗೆ. ಆಗ ಹೆರೋದ ಗಲೀಲಿಯದ ಸಿಂಹಾಸನದಲ್ಲಿ ಕುಳಿತಿದ್ದ. ತನ್ನ ಸಿಂಹಾಸನಕ್ಕೆ ಪ್ರತಿಸ್ಪರ್ಧಿಯೊಬ್ಬ ಹುಟ್ಟಿದ್ದಾನೆ ಎಂಬ ಅಳಲು ಅವನನ್ನು ಅಲ್ಲೋಲ ಕಲ್ಲೋಲ ಮಾಡಿತ್ತು. ಬೆತ್ಲೆಹೇಮಿನಲ್ಲಿ ಹುಟ್ಟಿದ ಮಹಾಜ್ಯೋತಿಯನ್ನು ಆರಿಸಲು ಸೈತಾನನ ಶಕ್ತಿ ಹೆರೋದನ ಆತ್ಮವನ್ನು ಸೇರಿಕೊಂಡಿತು. ಕೆಂಡವಾಗಿ ಕಿಡಿಕಾರಿದ, ಅಟ್ಟಹಾಸ ಮೆರೆದಾಡಿತು, ಮಗುವನ್ನು ಹುಡುಕಲು ಸೈನ್ಯವ ಅಟ್ಟಿದ. ಬೀದಿ ಬೀದಿಯ ಹಳ್ಳಿ ಹಳ್ಳಿಯ ಗಂಡು ಮಕ್ಕಳನ್ನು ಹುಡುಕುತ್ತ ಹೊರಟ. ಕತ್ತಿಗೆ ಸಿಕ್ಕಿದ ಕುತ್ತಿಗೆ ಕಡಿದ, ಕಾಲಿಗೆ ಸಿಕ್ಕಿದ ಮಕ್ಕಳ ತುಳಿದ. ಭೀತಿಯು ಹರಡಿತು, ರಕ್ತವು ಹರಿಯಿತು, ಮುತ್ತಿನ ಮಕ್ಕಳ ಪ್ರಾಣವು ಹೋಯಿತು. ನರಮೇಧದಲ್ಲಿ ಮದವೇರಿದಂತೆ ಗಂಡು ಮಕ್ಕಳ ಕೊಲ್ಲಿಸಿದ, ಮುದ್ದು ಮಕ್ಕಳ ಸೀಳಿಸಿದ. ಕಂದನನ್ನು ಹುಡುಕಾಡಿದ ಕೈಗಳು
ಬರಿದಾಗಿ ಹಿಂದಕ್ಕೆ ಬಂದವು. ಕಟುಕ ಅಧಿಪತಿಯ ಕಣ್ಣಿಗೆ ಸ್ವರ್ಗದ ಆ ಮಹಾಜ್ಯೋತಿ ಕಾಣಿಸಲಿಲ್ಲ. ಆದರೆ ಸಮಾಜದಿಂದ ತಿರಸ್ಕೃತಗೊಂಡಿದ್ದ, ಬಹಿಷ್ಕಾರದ ಪ್ರಜೆಗಳಂತಿದ್ದ, ಗುಡ್ಡಗಾಡುಗಳಲ್ಲಿ ಕುರಿ ಮೇಯಿಸುತ್ತಿದ್ದ ಕುರುಬರಿಗೆ ಆ ಸಂದೇಶ ಕೇಳಿಸಿತು. ಅದೋ ನೋಡಿ, ಆಕಾಶದಲ್ಲಿ ದೂತವೊಂದ ಹಾಡುತ್ತಿದೆ. ಸಂತಸದ, ಸಂತೋಷದ ಆ ಸಂದೇಶ. ಸಂದೇಶ ಕೇಳಿ ಕುರುಬರ ಮಂದೆಯು ಓಡಿ ಕುಣಿದಾಡಿತು, ನಲಿದಾಡಿತು ದೀನಗೋದಲ ನೆಲದಲ್ಲಿ. ಕುಣಿದಾಡಿತು, ನಲಿದಾಡಿತು ದೀನಗೋದಲ ನೆಲದಲ್ಲಿ. ನಮ್ಮ ನಾಯಕರುಟ್ಟಿದರು ನೋಡಿ, ಶುಭ ಸಂತೋಷಗಳಿಂದ ಹಾಡಿರಿ, ಶುಭ ಸಂತೋಷಗಳಿಂದ ಹಾಡಿರಿ. ಬೆತ್ಲೆಹೇಮೆಂಬ ಪುರಾದಿಪುರದೋಳು, ಬೆತ್ಲೆಹೇಮೆಂಬ ಪುರಾದಿಪುರದೋಳು, ಶುಭ ಸಂತೋಷಗಳಿಂದ ಹಾಡಿರಿ, ಶುಭ ಸಂತೋಷಗಳಿಂದ ಹಾಡಿರಿ. ಕೊಲ್ಲ ಜನರೇ ಕೇಳಿರಿ ನೀವೀಗ, ಕೊಲ್ಲ ಜನರೇ ಕೇಳಿರಿ ನೀವೀಗ, ನಮ್ಮ ನಾಯಕರುಟ್ಟಿದರು ನೋಡಿ, ನಮ್ಮ ನಾಯಕರುಟ್ಟಿದರು ನೋಡಿ. ಅತ್ತ ದೂರ ದೇಶದಿಂದ ನಡೆದು ಬಂದ ಜ್ಞಾನಿಗಳಿಗೆ ಅರಸ ಯರೋದ ದಾರಿ ತೋರಿಸಲಿಲ್ಲ. ಆದರೆ ಆಗಸದ ನಕ್ಷತ್ರ ದಾರಿ ತೋರಿಸಿತು. ಅಹಂಕಾರಿ ಹೃದಯದ ಅರಸನಿಗೆ ಸ್ವರ್ಗದ ಜ್ಯೋತಿಯು ಕಾಣಲಿಲ್ಲ. ಆದರೆ ಮುಕ್ತ ವಿಶ್ವಾಸದಲ್ಲಿ ಬಂದ ಜ್ಞಾನಿಗಳಿಗೆ ಆ ಮಹಾಜ್ಯೋತಿ ಕಾಣಿಸಿತು. ಜ್ಞಾನಿಗಳು ಕಂದನನ್ನು ಕಂಡು ನಮಿಸಿದರು. ಜಗದೊಡೆಯನು ಪರಮಾತ್ಮನು ಭುವಿಗೆ ಇಂದು ಬಂದನು. ಕುರುಬರು ಕುಣಿತು ಹೋದರು, ರಾಯರು ನಮಿಸಿ ಹೋದರು. ಜಗಜ್ಯೋತಿಯು ಧರೆಗಿಳಿಯಿತು, ಜಗತ್ತಿಗೆ ದೀಪವಾಯಿತು. ಜಗಜ್ಯೋತಿಯು ಧರೆಗಿಳಿಯಿತು, ಜಗತ್ತಿಗೆ ದೀಪವಾಯಿತು. ಈ ಜಗತ್ತಿನ ಜನರನ್ನು ಉದ್ಧಾರ ಮಾಡಲು ಪ್ರಭು ಯೇಸು ಈ ಭೂಮಿಯಲ್ಲಿ ಅವತರಿಸಿದರು. ಮುಗ್ಧ ಮಗುವಿನ ರೂಪದಲ್ಲಿ ಈ ಪುಟ್ಟ ಕಂದನ ಹೆಜ್ಜೆ ಹೆಜ್ಜೆಗಳಲ್ಲಿ ಜೀವ ಚಿಗುರಿತು, ಪ್ರೀತಿ ಬೆಳೆಯಿತು. ಈ ಪುಟ್ಟ ಕಂದ ದೇವಾಲಯದಲ್ಲಿ ಕಾಣಿಕೆಯಾದ, ನಜರೇತಿನಲ್ಲಿ ಮಗುವಾದ, ಜೆರೂಸಲೇಮಿನಲ್ಲಿ ಜ್ಞಾನಿಯಾದ, ಗಲೀಲೆಯದಲ್ಲಿ ಜನಪ್ರೇಮಿಯಾದ, ಕೊನೆಗೆ ತನ್ನ ತಂದೆಯ ಆಲಯದಲ್ಲಿ ಅಭಿಷೇಕಗೊಂಡು ಜನತೆಯ ಉದ್ಧಾರಕ್ಕೆಂದು ಹೊರಟ.